ಪೊಡವಿಗೊಡೆಯನಾದಂತಹ ಮಧ್ವರಿಗೆ ಒಲಿದು ವಾರ್ಧಿಂ ವಧುಗೃಹಮತೀತ್ಯ ಸಮಧ್ವನಾತಃ ಎಂಬುದಾಗಿ ರಾಜರು ಉದ್ಗಾರ ಮಾಡಿದಂತೆ ತನ್ನ ವಧುಗೃಹವನ್ನು ದಾಟಿ ತನ್ನ ಭಕ್ತಾಗ್ರೇಸರರಾದಂತಹ ಶ್ರೀಮದ್ ಆಚಾರ್ಯರ ಮುಖ್ಯ ಕಾರ್ಯಕ್ಷೇತ್ರವಾದ ಉಡುಪಿಗೆ ಕಡಲಿನ ಮೂಲಕವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ಆಚಾರ್ಯ ಮಧ್ವರಿಂದ ಪೂಜೆಗೊಂಡು ಪ್ರತಿಷ್ಠಾಪಿತನಾದಂತಹ ಪೊಡವಿಗೊಡೆಯ ಶ್ರೀಕೃಷ್ಣನ ದಿವ್ಯ ಸನ್ನಿಧಾನ, ಅದೇ ರೀತಿಯಾಗಿ ಅಯೋಧ್ಯೆಯಿಂದ ಬಂದಂತಹ ಮುಖ್ಯಪ್ರಾಣರ ಸನ್ನಿಧಾನ, ವಾದಿರಾಜ ಗುರುಸಾರ್ವಭೌಮರಿಂದ ಸ್ಥಾಪಿತವಾದ ಆಚಾರ್ಯರ ಸನ್ನಿಧಾನ, ಅದೇ ರೀತಿಯಾಗಿ ಗರುಡ ದೇವರ ಸನ್ನಿಧಾನದ ವಿಶೇಷವಾದ ಈ ಕ್ಷೇತ್ರ ರಜತಪೀಠಪುರ ಎಂಬುದಾಗಿ ಪುರಾಣ ಪ್ರಸಿದ್ಧವಾಗಿದೆ. ಕ್ಷೇತ್ರಾಧಿದೇವತನಾಗಿರ್ತಕ್ಕಂತಹ ಚಂದ್ರೇಶ್ವರ ಅನಂತೇಶ್ವರರ ಒಂದು ದಿವ್ಯ ಸನ್ನಿಧಾನದಲ್ಲಿ ಶ್ರೀಕೃಷ್ಣ ಇಲ್ಲಿ ಬಂದು ಈ ಉಡುಪಿಯ ಕ್ಷೇತ್ರದ ಇತಿಹಾಸವನ್ನು ಮತ್ತು ಕಳೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿರತಕ್ಕಂತಹದ್ದು ನಾವು ಇತಿಹಾಸದಿಂದ ಕಂಡಿದ್ದೇವೆ. ಇಂತಹ ಒಂದು ದಿವ್ಯ ಕ್ಷೇತ್ರ ನಮ್ಮ ಮತಸ್ಥಾಪನಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯರ ಮುಖ್ಯ ಕಾರ್ಯಕ್ಷೇತ್ರವಾಗಿದೆ. ಇವತ್ತು ಏನು ಮಾಧ್ವ ಪರಂಪರೆಗೆ ಉಡುಪಿ ಕ್ಷೇತ್ರ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಕ್ಷೇತ್ರವಾಗಿದೆ. ಇದೇ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರು ಋಷಿಕೇಶ ತೀರ್ಥರೇ ಮೊದಲಾದಂತಹ 8 ಜನ ಯತಿಗಳಿಗೆ, ಅದೇ ರೀತಿಯಾಗಿ ಪದ್ಮನಾಭ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ನೀಡಿ ತಮ್ಮ ಶಿಷ್ಯ ಪರಂಪರೆಯನ್ನು ಬೆಳಗಿಸಿರತಕ್ಕಂತಹ ಒಂದು ಪವಿತ್ರ ಕ್ಷೇತ್ರ ಈ ಉಡುಪಿ ಕ್ಷೇತ್ರವಾಗಿದೆ. ಪುತ್ತಿಗೆ ಶ್ರೀಪಾದಂಗಳವರೇ ಮೊದಲಾದ 8 ಜನ ಶ್ರೀಪಾದರು ಕೃಷ್ಣನ ನಿರಂತರ ಸೇವೆಗೆಂದು ಆಚಾರ್ಯರಿಂದ ಆಜ್ಞಪ್ತರಾಗಿ ಉಡುಪಿ ಕ್ಷೇತ್ರದಲ್ಲಿ ನಿಂತರೆ ದೇಶದ ಉದ್ದದಗಲಕ್ಕೂ ಕೂಡ ಧರ್ಮ ಪ್ರಚಾರಕ್ಕೋಸ್ಕರವಾಗಿ, ಸನಾತನ ಸಂಸ್ಕೃತಿಯ ಪ್ರಚಾರಕ್ಕೋಸ್ಕರವಾಗಿ ನಿಯುಕ್ತರಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ನಾಸ್ತಿಕವಾದವನ್ನು ಅಲ್ಲಗಳೆದು ಆಸ್ತಿಕತೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ವೈದಿಕ ಪರಂಪರೆಯ ಇತಿಹಾಸವನ್ನು, ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡಲು ನಿಯುಕ್ತರಾದಂತಹ ಶ್ರೀ ಪದ್ಮನಾಭ ತೀರ್ಥರು ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ಎನ್ನುವಂತಹ ಒಂದು ಹೆಮ್ಮೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ. ಅಂತಹ ಪದ್ಮನಾಭ ತೀರ್ಥರು ಕ್ರಮಕ್ರಮವಾಗಿ ಆಚಾರ್ಯರಿಂದ ಆಜ್ಞಪ್ತರಾಗಿ ತಮ್ಮ ಶಿಷ್ಯರನ್ನಾಗಿ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರನ್ನು ಮಾಡಿಕೊಂಡು ಜಯತೀರ್ಥರು, ಅದೇ ರೀತಿಯಾಗಿ ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು, ಆಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ವಿಭುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ಅದೇ ರೀತಿಯಾಗಿ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ವಿಶೇಷವಾದ ಸಹಾಧ್ಯಾಯಿಗಳು ಮತ್ತು ಒಡನಾಡಿಗಳು. ಅಂತಹ ಅವರ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಆಗಮಿಸಿ ಅವರಿಂದ ಕೊಡಮಾಡಲ್ಪಟ್ಟಂತಹ ಕೃಷ್ಣನ ನೇರ ಎದುರು ಭಾಗದಲ್ಲಿರ್ತಕ್ಕಂತಹ ಮಠದವನ್ನು ಉಪಾಯನವಾಗಿ ವಾದಿರಾಜ ಸ್ವಾಮಿಗಳವರು ವಿಜಯೇಂದ್ರ ತೀರ್ಥರಿಗೆ ಕೊಟ್ಟದ್ದು. ನಂತರ ಅದು ಕಾಲಕ್ರಮವಾಗಿ ಹಾಗೇ ನಡೆದುಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳವರು ತಾವು ಸನ್ಯಸ್ತರಾಗಿ ಪೀಠಾಧಿಪತಿಗಳಾದ ನಂತರದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಇಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿ ಇದ್ದಂತಹ ಇತಿಹಾಸ ರಾಘವೇಂದ್ರ ವಿಜಯವೇ ಮೊದಲಾದಂತಹ ಇತಿಹಾಸ ಗ್ರಂಥಗಳು ತಿಳಿಸ್ತದೆ.